ಸರ್ ಒಂದು ನಿಮಿಷ. ಏನ್ ರಫೀಕ್, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ನೀನ್ ಸಿಕ್ಕಿದ್ ಒಳ್ಳೇದಾಯ್ತಪ್ಪ. ಈ ತಿಂಗಳ 14ನೇ ತಾರೀಕು ನನ್ ಮದುವೆ ಇದೆ, ಮರಿದೆ ಬಂದ್ಬಿಡು. ಖಂಡಿತ ಬರ್ತೀನಿ ಸರ್. ನಿಮ್ಗೊಂದು ಟೆಲಿಗ್ರಾಮ್ ಇದೆ ಸರ್. ಟೆಲಿಗ್ರಾಮ್? ಇನ್ನು ಇನ್ವಿಟೇಷನ್ಸ್ ಕೊಟ್ಟು ಮುಗಿದಿಲ್ಲ, ಆಗ್ಲೇ ಟೆಲಿಗ್ರಾಮಾ? ಬೆಸ್ಟ್ ವಿಶಸ್ ಅಂತ. ಬರ್ತೀನಿ ಸರ್. ಓಕೆ. ಇದೇನು ಮಾಡ್ತಾ ಇದ್ದೀಯೋ? ಲಗ್ನ ಪತ್ರಿಕೆನ ಊರಿಗೆಲ್ಲ ಹಂಚಿದ್ದಾಯ್ತು, ಮದುವೆನೂ ಹತ್ರ ಬಂತು, ಈಗ ಕಾರ್ಗಿಲ್ಗೆ ಹೊರಟು ನಿಂತಿದ್ದೀಯಲ್ಲೋ? ಹೋಗ್ಲೇಬೇಕಾಗಿದೆ. ನಿನ್ಗೇನ್ ತಲೆ ಕೆಟ್ಟಿದೆಯೇನೋ? ನಾನು ನಿನ್ ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಲ್ಲ. ಬೀಗರ್ ಕೇಳಿದ್ರೆ ನಾನೇನು ಹೇಳಿ? ಸೀನು, ಈ ಸಲ ಖಂಡಿತ ಮದುವೆ ಮಾಡ್ಕೊಂಡೇ ಹೋಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ಯಲ್ಲೋ? ಅಮ್ಮ, ನಿನಗಿಂತ ಮುಂಚೆ ನಾನು ಭಾರತ ಮಾತಿಗೆ ಮಾತು ಕೊಟ್ಟಿದ್ದೀನಿ. ನನಗೆ ತಾಯಿಯೂ ಬೇಕು, ತಾಯ್ನಾಡು ಬೇಕು. ತಡಿಬೇಡಿ ಅವ್ರನ್ನ. ಇನ್ನು 2 ತಿಂಗಳಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ತಿಂಗಳಲ್ಲಿ ಆಗೋ ಮದುವೆ ಇನ್ನು 2 ತಿಂಗಳು ತಡವಾಗಿ ಆಗ್ಬೋದು. ಆಗ ನೀವು ನಮ್ಮ ಬೀಗರಾಗಲ್ವಾ? ಇವ್ರು ನಮ್ಮ ಮಳಿಯಂದ್ರಾಗಲ್ವಾ? ಅಲ್ಲ, ನೀವೇ ನೋಡಿ, 2 ತಿಂಗಳಲ್ಲ 20 ತಿಂಗಳು ಬೇಕಾದ್ರೂ ಕಾಯ್ತೀನಿ. ಆಗ್ಲೂ ನೀವೇ ನಮ್ಮ ಬೀಗರು, ಇವರೇ ನಮ್ಮ ಮಳಿಯಂದ್ರು. ಇದರಲ್ಲಿ ಯಾವ ಬದಲಾವಣೆನೂ ಆಗೋಲ್ಲ. ಅಳಿಯಂದ್ರೆ ತಾವು ಹೋಗಿ ಬನ್ನಿ. ಥ್ಯಾಂಕ್ಸ್ ಅಂಕಲ್, ಬರ್ತೇನೆ. ನೋಡು, ಅವ್ರ ದೃಷ್ಟಿಯಲ್ಲಿ ನಮ್ಮಿಬ್ಬರು ಮದುವೆ 2 ತಿಂಗಳಾದ್ಮೇಲೆ. ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನು ಯಾವತ್ತಿನ ನೋಡಿದ್ನೋ ಅವತ್ತೇ ನಮ್ಮಿಬ್ಬರು ಮದುವೆ ಆಗೋಯ್ತು. ಏಯ್, ಏನಿದು? ಸೈನಿಕರ ಹೆಂಡತಿ ಕಣ್ಣೀರ್ ಹಾಕ್ತಾರ? ಹರಿಸಿ ಕಳ್ಸ್ಕೊಡ್ಬೇಕು. ಯಾಕಂದ್ರೆ ನಿಮ್ ಪ್ರೀತಿನೇ ನಮ್ ಶಕ್ತಿ. ಬರ್ಲ? ಸ್ಟೇಷನ್ವರೆಗೂ ನಾನು ನಿಮ್ ಜೊತೆ ಬರ್ಲಾ? ನೀವು ಹೋಗುವಾಗ ನಿಮ್ಗೊಂದು ವಿಷಯ ಹೇಳ್ಬೇಕು. ಬಾ. ನಾಯಕರು ಸತ್ತೋಗರೆ ಇಲ್ಲಿ ಬೇಕಂತ ಕೂತಿದ್ದಾರೆ. ಆ ಬಾವುಟ ಅಯ್ಯೋ, ಅಷ್ಟು ಬಿಡಯ್ಯ ಅದನ್ನ. ನಮ್ಮ ರಾಷ್ಟ್ರ ಧ್ವಜ ಕಣಯ್ಯ, ಹುಟ್ಟಿದ್ದೇನಯ್ಯ. ಅಯ್ಯೋ ಅಯ್ಯೋ, ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ. ಬಿಡಯ್ಯ.
ಯಾವಾಗ್ಲೂ ಈ ಬಾವುಟ ಹಾರಾಡ್ತಾನೆ ಇರ್ಬೇಕು ಅಂತ ಬಾರ್ಡರ್ನಲ್ಲಿ ದಿನ 1000 ಜನ ಸೈನಿಕರು ಸಾಯ್ತಾನೆ ಇರ್ತಾರೆ. ಅಂತ ಧ್ವಜನ ಯಾವನ ಒಬ್ಬ ಥರ್ಡ್ ಕ್ಲಾಸ್ ಮಗ ಸತ್ತೋದ ಅಂತ ಕಿತ್ತಾಕ ನೋಡ್ತೀರಾ? ಏಯ್, ತಾಯಿಗೂ ಮಗುಗೂ ಬಾಂಧವ್ಯ ಬೆಳೆಸೋದು ಎದೆ ಹಾಲು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವೆಲ್ಲರೂ ಭಾರತೀಯರಂತೂ ಸಾರಿ ಹೇಳೋದು ಈ ಬಾವುಟ ಕಡ್ರು. ಹೊರಗೆ ಸಲ್ಯೂಟ್. ಕಮ್ ಆನ್. ಸ್ಟೇಷನ್ ಏನೋ ಹೇಳ್ತೀನಂದಲ್ಲ, ಏನದು? ಅದು ಹೇಳು ಬೇಗ. ನೋಡು, ಟೈಮ್ ಆಯ್ತು, ಟ್ರೈನ್ ಬಂದ್ಬಿಡುತ್ತೆ. ಹೇಳ್ತೀನಿ. ಐ ಲವ್ ಲವ್. ಐ ಲವ್ ಯು. ನೀ ಏನೋ ಹೇಳಿದೆ. ಏನು ಹೇಳಿಲ್ವಲ್ಲ? ಇಲ್ಲ, ನೀ ಏನೋ ಹೇಳಿದೆ. ಏನು ಹೇಳಿಲ್ಲ. ಮೇಘ ಪ್ಲೀಸ್, ಅದು ಒಂದ್ಸಲ ಹೇಳು. ನಾನು ಏನು ಹೇಳಿಲ್ಲ. ಇನ್ನೊಂದ್ಸಲ ಹೇಳು ಮೇಘ ಪ್ಲೀಸ್. ಅಲ್ಲೋಡ, ಲಾರಿ ನಿಂತಿದೆ. Oh my God! I love you. 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 ಒಂದು ಸಾರಿನಾದ್ರೂ ಐ ಲವ್ ಯು ಹೇಳು ಅಂತ ಅವ್ರು ಕೇಳಿದ್ರು. ಆಗ ನಾನು ಹೇಳಲಿಲ್ಲ. ಈಗ ನಾನು ದಿನಕ್ಕೆ 100 ಸಲ ರಾಮ್ ಕೋಟಿ ತರ ಐ ಲವ್ ಯು ಅಂತ ಬರೀತಾ ಇದ್ದೀನಿ. ಹುಚ್ಚಿ ಹಾಗೆ ಗಾಳಿನಲ್ಲಿ ಐ ಲವ್ ಯು ಅಂತ ಕೂಗ್ತಿದ್ದೀನಿ. ಆಗ ನಾನು ಬರ್ತಿದ್ದ ಪುಸ್ತಕನೇ ನೀವು ನೋಡಿದ್ದು. ನೀವು ಕಾಗದದ ಮೇಲೆ ನನ್ನ ಅಕ್ಷರ ನೋಡಿದ್ರೆ ಹೊರತು ನನ್ನ ಜೀವನದಲ್ಲಿರೋ ದುಃಖ ನೋಡ್ಲಿಲ್ಲ. ನನ್ನ ಉಸಿರಿನಲ್ಲಿ ಬೆರ್ತು ಹೋಗಿರೋ ಅವರ ಉಸಿರನ್ನ ನೋಡ್ಲಿಲ್ಲ. ಆಕ್ಸಿಡೆಂಟಲ್ಲಿ ನನಗೆ ಜ್ಞಾನ ತಪ್ಪಿತು. 5 ದಿನ ಆದ್ಮೇಲೆ ಹಾಸ್ಪಿಟಲ್ ಬೆಡ್ ಮೇಲೆ ಕಣ್ಬಿಡ್ತಿದ್ದ ಹಾಗೆ ಅವ್ರು ಎಲ್ಲಿ ಅಂತ ಕೇಳಿದೆ. ಸತ್ತು ಹೋದ್ರು ಅಂದ್ರು. ಕೊನೆ ಪಕ್ಷ ಅವ್ರ ಮುಖನಾದ್ರೂ ತೋರಿಸಿ ಹಿಂದೆ. ಆದ್ರೆ ಅವ್ರು ನನಗೆ ತೋರಿಸಿದ್ದು ರಕ್ತದಲ್ಲಿ ತೊಯ್ದಿದ್ದ ಅವ್ರ ಬಟ್ಟೆನ ಮಾತ್ರ. ಆಕ್ಸಿಡೆಂಟಲ್ಲಿ ಕಾಲು ಮುರ್ಕೊಂಡಿದ್ದೆ ನಾನು. 25 ದಿನ ಹಾಸ್ಪಿಟ್ಲಲ್ಲೇ ಇದ್ದೆ. ನಾನು ನಿಮ್ಮನ್ನು ಮೊದಲನೇ ಸಲ ನೋಡಿದ್ದು ಅಲ್ಲೇ. ಸಾರಿ ಸಿಸ್ಟರ್. ಇಟ್ಸ್ ಓಕೆ, ಹೋಗಿ. ಈಗ ಹೋದ್ರಲ್ಲ ಆ ಪೇಷಂಟು, ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದ ಬಸ್ನಲ್ಲೇ ಇದ್ದವರು. ಪಾಪ ಗಾಜಿನ ಚೂರು ಚುಚ್ಕೊಂಡು 2 ಕಣ್ಣು ಕಳ್ಕೊಂಡ್ಬಿಟ್ರು. ಆದರೆ ಅವರ ಅದೃಷ್ಟ ತುಂಬಾ ಚೆನ್ನಾಗಿದೆ. ಅವ್ರಿಗೀಗ ಮತ್ತೆ ದೃಷ್ಟಿ ಸಿಕ್ಕಿದೆ. ತಾನೇ ಪ್ರಪಂಚದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ತನ್ನ ಕಣ್ಣಾದ್ರೂ ಇನ್ನೊಬ್ರಿಗೆ ಉಪಯೋಗ ಆಗ್ಲಿ ಅಂತ ನಿಮ್ಮವರು ಕಣ್ಣುಗಳನ್ನ ದಾನ ಮಾಡಿ ಸತ್ತು ಹೋದ್ರು. ಅವ್ರ ಕಣ್ಣನ್ನೇ ಆ ಪೇಷಂಟ್ಗೆ ಹಾಕಿರೋದು. ಸಿಸ್ಟರ್, ನನ್ನ ಅವ್ರ ವಾರ್ಡ್ ಹತ್ರ ಕರ್ಕೊಂಡು ಹೋಗ್ತೀರಾ? ಆಯ್ತಮ್ಮ.
ಅದಾದ್ಮೇಲೆ ಯಾವಾಗ ನಿಮ್ ಬ್ಯಾಂಡೇಜ್ ಬಿಚ್ತಾರೋ ಅಂತ ದಿನಾ ಬಂದು ನೋಡ್ತಾ ಇದ್ದೆ. ಒಂದು ದಿನ ನೀವು ರೂಮ್ನಲ್ಲಿ ಇರಲಿಲ್ಲ. ಕೇಳಿದಾಗ ನಿಮ್ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರು. ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ಅಂತ ಕೂಗಾಡ್ದೆ. ಅತ್ತೆ ಪ್ರಪಂಚದಲ್ಲಿ ನನಗೆ ಉಳಿದಿರೋದು ಈ ಕಣ್ಣುಗಳು ಮಾತ್ರ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ಅವ್ರ ನೆನಪು ಅಂತ ನನ್ನ ಹತ್ರ ಉಳ್ಕೊಂಡಿದ್ದು ನಾನು ಗೋಡೆ ಮೇಲೆ ಅಂಟಿಸ್ಕೊಂಡಿದ್ದ ಅವರ ಕಣ್ಣುಗಳಿದ್ದ ಫೋಟೋ ಮಾತ್ರ. ಅದನ್ನ ನೋಡ್ಬೇಕು ಅಂತ ರೂಮ್ ಓಡೋಡ್ ಬಂದೆ. ಇಲ್ಲಿದ್ದೀನಮ್ಮ. ಅಮ್ಮ ಏನಾಯ್ತು ಮರಿ? ಯಾಕಮ್ಮ? ಅದು ನಾನು ಗೋಡೆ ಮೇಲೆ ಅಂಟಿಸಿದ್ನಲ್ಲ, ಅವ್ರ ಕಣ್ಣು ಆ ಫೋಟೋ ಕಾಣ್ತಾ ಇಲ್ಲಮ್ಮ. ಬೆಳಗ್ಗೆ ನೋಡಿದಾಗ ಅಲ್ಲೇ ಇತ್ತಲ್ಲೋ? ಅಯ್ಯೋ ಅಲ್ಲಿ ಇಲ್ಲ. ಮಕ್ಕಳು ಅಲ್ಲೇ ಆಟ ಆಡ್ತಿದ್ರು. ಅವ್ರೇನಾದ್ರು ಮೇಘ ಗಾಳಿ ಬರಕ್ ಬಿಡ್ತೀನಿ, ಸರಿಯಾಗಿ ಇಟ್ಕೊಳ್ಳಿ. ಗಾಳಿಪಟ ತುಂಬಾ ಮೇಲ್ ಹೋಗಿದೆ ಅಲ್ವಾ? ಈಗ ದಾರ ಕಟ್ ಮಾಡೋ. ನನ್ನ ರೂಮಲ್ಲಿ ಅಂಕಲ್ ಕಣ್ಣಿನ ಫೋಟೋ ಇತ್ತಲ್ಲ, ನೀವ್ಯಾರಾದ್ರೂ ನೋಡಿದ್ರಾ? ಅಕ್ಕ, ಇವಾಗ ತಾನೇ ಗಾಳಿಪಟ ಕಾಣಿಸಿ ಬಿಟ್ಬಿಟ್ವಿ. ಪಾಪಿಗಳ, ನನಗಿಂತ ಅವ್ರು ಒಂದೇ ಒಂದು ನೆನಪನ್ನು ಹಾಳು ಮಾಡ್ಬಿಟ್ರಲ್ಲೋ. ಅಕ್ಕ, ನೀನೇ ಹೇಳ್ತಿರ್ತಿಯಲ್ಲ ಅಂಕಲ್ ಮೇಲ್ ಹೋಗಿದ್ದಾರೆ, ಬೇಗ ಬರ್ತಾರೆ ಬರ್ತಾರೆ ಅಂತ. ಆದ್ರೆ ಇಷ್ಟ ದಿವಸ ಆದ್ರೂ ಬರ್ಲಿಲ್ವಲ್ಲ, ಅದಕ್ಕೆ ನಿಂಗೆ ಇಷ್ಟವಾದ ಕಣ್ಣಲ್ಲಿ ಅಂಕಲ್ ಅಕ್ಕ ದಿನ ನಿಮ್ಮನ್ನೇ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಿರ್ತಾಳೆ. ಬೇಗ ಬನ್ನಿ ಅಂಕಲ್ ಅಂತ ಗಾಳಿಪಟ ಕಣ್ಸಿ ಬಿಟ್ಬಿಟ್ವಕ್ಕ. ನಾ ಮಾಡಿದ ತಪ್ಪ? ಇಲ್ಲ, ಇಲ್ಲಪ್ಪ, ಇಲ್ಲ. ನನಗಿದ್ದ ಒಂದು ಕೊನೆ ನೆನಪು ನನಗೆ ಉಳಿಲಿಲ್ಲ. ಆದ್ರೂ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಯಾವತ್ತಾದ್ರೂ ಒಂದಿನ ಕಣ್ಗಣ್ಣ ನೋಡ್ತೀನಿ ಅನ್ನೋ ನಂಬಿಕೆ ಇತ್ತು. ಆದ್ರೆ ನೀವು ನಮ್ಮೂರಿಗೆ ಟ್ರಾನ್ಸ್ಫರ್ ಆಗಿ ನನ್ನ ಕಣ್ಮುಂದೆನೆ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನ ನಾನು ಕಾಫಿ ಕೊಡೋ ನೆಪದಲ್ಲೋ ಮತ್ಯಾವುದೋ ನೆಪದಲ್ಲೋ ನಿಮ್ಮನೆಗೆ ಬರ್ತಾ ಇದ್ದಿದ್ದು ಆ ಕಣ್ಣುಗಳನ್ನ ನೋಡೋಕ್ಕೋಸ್ಕರನೇ. ಇಷ್ಟೆಲ್ಲ ನಡೆದ ಮೇಲೂ ಯಾವ ಹೆಣ್ಣೆ ಆದ್ರೂ ಇನ್ನೊಬ್ರನ್ನ ಹೇಗ್ ಪ್ರೀತಿಸ್ತಾಳೆ? ತನ್ನ ಮನಸ್ಸಿನಲ್ಲಿ ಇನ್ನೊಬ್ರನ್ನ ಹೇಗಿಟ್ಕೋತಾಳೆ? ನಾನು ನಿಮ್ಮ ಮನಸ್ಸನ್ನು ನೋಯಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನೂ ನಿಮ್ಮ ಮನಸ್ಸಿನಲ್ಲಿ ನಾನಿದ್ರೆ ಆ ನನ್ನನ್ನ ಕೊಂದುಬಿಡಿ.